ಬಟ್ ಈಗ ಅದೇನು ಜಿಯೋ ಆಗಿದ್ರೆ ಬರೆಯೋರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗೇನಿದೆ ಸರ್, ಬಹುಶಃ ನಾಳೆದು ನಮ್ಮ SLC ಬೋರ್ಡ್ ಆದೇಶ ಆಗುತ್ತೆ. ಆದೇಶ ಆದಂತಂದ್ರೆ ಈ SLC ಮಕ್ಕಳು ಈಗಾಗಲೇ ಎಲ್ಲ ಒಂದು ವರ್ಷ ಇಡೀ ಎಲ್ಲ ಪ್ರಿಪ್ರೇಟರಿ ಎಕ್ಸಾಮ್ಗೆ SA1 ಭಾಳಷ್ಟು ಎಕ್ಸಾಮ್ ಬರೋದು ಹಿಂದಿ ವಿಷಯದ ಕಡೆ ರೆಡಿ ಅದ ಸರ್. ಈ ಮೂಮೆಂಟ್ದಾಗ ಅವ್ರಿಗೆ ಅಂಕಲ್ ಬದಲಾಗಿ ಗ್ರೇಡ್ ಕೊಟ್ಟು ಅನ್ನೋದು ಮಕ್ಕಳಲ್ಲಿ ಏನಾಗಿಬಿಡುತ್ತೆ, ಗ್ರೇಡ್ ಕೊಡ್ತೀವಪ್ಪ ಇನ್ನೇನು ಇದನ್ನು ಅಭ್ಯಾಸ ಮಾಡೋದು ಅನ್ನುವಂಥ ಭಾವನೆ ಮಕ್ಕಳಿಗೆ ಬಂದು ಏನಾಗಿಬಿಡುತ್ತೆ, ಸ್ವಲ್ಪ ಎಲ್ಲರೂ ನಿರಾಶೆ ಆಗೈತೆ ಸರ್, ನಿರಾಶೆ ಆಗೈತಿ. ಅದಕ್ಕೆ ದಯವಿಟ್ಟು ಪ್ರತಿ ವರ್ಷದಂತೆ ಏನು ಹಿಂದಿ ವಿಷಯಕ್ಕೆ ಅಂಕಗಳನ್ನು ಕೊಡ್ತಿದ್ರು ಸರ್, ಅದೇ ರೀತಿಯಾಗಿ ಈ ವರ್ಷ ಅಂಕಗಳನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿ ಸರ್ ನಮ್ಮೆಲ್ಲ ಶಿಕ್ಷಕರ ಪರವಾಗಿ. ಗ್ರೇಡ್ ಕೊಟ್ಟರೆ ನಿಮ್ಗೆ ಇದು ಮಾಡೋಕ್ಕೆ ಬರೋದಿಲ್ಲ. ಇನ್ನೊಂದು ಏನಾಗಿರುತ್ತೆ ಸರ್, ಈ ಗ್ರೇಡ್ ಅನ್ನೋದು ಮಕ್ಕಳಲ್ಲಿ ಆಸಕ್ತಿ ಅದಕ್ಕೆ ಪೂರ್ತಿ ಎಲ್ಲ ಟೀಚ್ ಮಾಡಿದ್ದಾರೆ, ಹಿಂಗಾಗಿ ಅದರೊಳಗಡೆ ಸಬ್ಜೆಕ್ಟ್ ಮತ್ತು ಈಗಾಗಲೇ ಹಿಂದಿ ಪರೀಕ್ಷೆ ಬಿಡಕ್ಕೆ ರೆಡಿ ಆಗಿರ್ತದೆ. ಮತ್ತು ಇನ್ನೊಂದು ಹೇಗೈತ್ರಿ, ನೀವು ಪ್ರತಿ ವರ್ಷ ಹಂಗೆ ನಮ್ಮ SLC ಫಲಿತಾಂಶವನ್ನು ನೀವು ಹಂಗೆ ವೀಕ್ಷಣೆ ಮಾಡಿರೋದು ಹಿಂದಿ ವಿಷಯ ಸ್ಕೋರಿಂಗ್ ಹಿಂದಿ ಎಲ್ಲಿ ಹೋದ್ರು ಸರ್. ಈಗ ಇನ್ನೊಂದು ನನಗೆ ಬೇರೆ ರಾಜ್ಯದಲ್ಲಿ ಏನಾದರೂ ಯಾವ್ದಾದ್ರು ಉದ್ಯೋಗಗಳನ್ನು ಹೋಗ್ಬೇಕಂತಂದ್ರೆ ಅಲ್ಲಿ ಹಿಂದಿ ಪರೀಕ್ಷೆ, ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಪರೀಕ್ಷೆ ಇರ್ತಾರೆ. ಇಂಗ್ಲೀಷ್ ನಮ್ಮ ಮಕ್ಕಳಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಇದು ವ್ಯವಹಾರಿಕ ಭಾಷೆ ಆಗಿರೋದ್ರಿಂದ ಈಸಿಯಾಗಿ ಪರೀಕ್ಷೆಯನ್ನು ಎದುರಿಸ್ಬೋದು. ಬೇರೆ ರಾಜ್ಯದಲ್ಲಿ ನೌಕರಿಗಳನ್ನು ಕೂಡ ಮಾಡ್ಬೋದು. ಅದಕ್ಕೆ ಹಿಂದಿ ಭಾಷೆಗೆ ಗ್ರೇಡ್ ಬದಲಾಗಿ ಅಂಕಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆ